ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಂತ ಸಂಸ್ಥೆಗೆ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಈ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ ಬಹಳ ಪ್ರಸಿದ್ಧವಾಗಿರೋದು ಅಸೋಸಿಯೇಷನ್. ಇಟ್ಸ್ ಎ ಅಸೋಸಿಯೇಷನ್ ಆಫ್ ಇಂಜಿನಿಯರ್ಸ್ ಅಂಡ್ ಆಲ್ ಪ್ರೊಫೆಷನಲ್ಸ್ ಆಸ್ ವೆಲ್ ಆಸ್ ದೋಸ್ ಕನೆಕ್ಟೆಡ್ ವಿತ್ ದಿ ಕನ್ಸ್ಟ್ರಕ್ಷನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಅದನ್ನ ನಾವೆಲ್ಲ ಸೇರಿಬಿಟ್ಟು ನಮ್ಮ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ 52 ಸೆಂಟರ್ಸ್ ಇದೆ ಅಕ್ರಾಸ್ ನಮ್ಮ ಭಾರತ ದೇಶದಲ್ಲಿ. ಅನೇಕ ಊರಲ್ಲಿ 52 ಸೆಂಟರ್ಸ್ ಇದ್ದಾವೆ. ಆ ಸೆಂಟರ್ಸ್ ಅಲ್ಲಿ ಬ್ಯಾಂಗ್ಳೂರ್ ಸೆಂಟರು ಇದು ಬಿಗ್ಗೆಸ್ಟ್ ಸೆಂಟರ್, ಎಲ್ಲಕ್ಕಿಂತ ದೊಡ್ಡವಾಗಿರೋ ಸೆಂಟರ್ ಅಂದರೆ ನಮ್ಮ ಬ್ಯಾಂಗ್ಳೂರ್ ಸೆಂಟರ್. ನಾವು ಪ್ರತಿ 2 ವರ್ಷಕ್ಕೆ ಒಂದ್ಸರ್ತಿ ಬೈಏನಿಯಲ್ ಫ್ಲಾಗ್ಶಿಪ್ ಇವೆಂಟ್ ಡೆಮಿನಾರ್ ಅಂತ ಮಾಡ್ತೀವಿ. ಡೆಮಿನಾರ್ ಅಂದ್ರೆ ಏನು? ಡೆಮಿನಾರ್ ಅಂದ್ರೆ ಡೆಮಾನ್ಸ್ಟ್ರೇಷನ್ ಅಂಡ್ ಸೆಮಿನಾರ್. ಇದು 2 ಅಕ್ಷರಗಳನ್ನ ನಾವು ಸೇರಿಸಿದ್ರೆ ಡೆಮಿನಾರ್ ಅಂತ ಬರುತ್ತೆ. ಈ 2 ದಿವಸದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಆಡಿಟೋರಿಯಂ ಅಲ್ಲಿ, ಈ ಟೈಮ್ ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟರ್ ಆಗ್ತಾ ಇದೆ, ಅಲ್ಲಿ ಎಕ್ಸ್ಪರ್ಟ್ಸ್ ಲೆಕ್ಚರ್ ಕೊಡ್ತಾರೆ. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ರಿಲೇಟೆಡ್ ವೇರಿಯಸ್ ಸಬ್ಜೆಕ್ಟ್ಸ್ ಮೇಲೆ ಲೆಕ್ಚರ್ ಕೊಡ್ತಾರೆ. ಆ ಲೆಕ್ಚರ್ ಕೊಡ್ಬೇಕಾದ್ರೆ ಅಡ್ಜಸೆಂಟ್ ಏರಿಯಾದಲ್ಲಿ ಅವ್ರ ಲೆಕ್ಚರ್ ಕೊಡುವಂತ ಪ್ರಾಕ್ಟಿಕಲ್ ಆಗಿರೋಂಥ ಡೆಮಾನ್ಸ್ಟ್ರೇಷನ್ ನಡೀತಾ ಇರುತ್ತೆ. ಉದಾಹರಣೆಗೆ ಈ 3D ಪ್ರಿಂಟಿಂಗ್ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ರೆ ಪಕ್ಕದಲ್ಲಿ 3D ಪ್ರಿಂಟರು 3D ಪ್ರಿಂಟಿಂಗ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನಮ್ದು ಅಲ್ಸೂರ್ ಪೋಸ್ಟ್ ಆಫೀಸ್ ನೋಡಿರ್ಬೋದು, ಇಟ್ ಇಸ್ ಎ 3D ಪ್ರಿಂಟೆಡ್ ಸ್ಟ್ರಕ್ಚರ್. ಹಾಗೆ ವೇರಿಯಸ್ ನ್ಯೂ ಟೆಕ್ನಾಲಜೀಸ್. ಪ್ರತಿ ವೆಬಿನಾರ್ ಥೀಮ್ ಚೇಂಜ್ ಆಗುತ್ತೆ. ಈ ಸರ್ತಿ ಥೀಮ್ ಇರೋದು ಕಾಮೆಟ್ ಅಂತ. ಕಾಮೆಟ್ ಅಂದ್ರೆ ಏನು? ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್, ಟೆಕ್ನಾಲಜಿ ಅಂಡ್ ಸಿಸ್ಟಮ್ಸ್. ಯಾಕಂದ್ರೆ ಇವತ್ತಿನ ದಿವಸ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಇವೆಲ್ಲ ನೋಡ್ತಾ ಇದ್ದೀವಿ. ಆ ನೋಟ್ಸ್ ನಾವು ಬ್ಯಾಂಗ್ಳೂರ್ ಅಂದ್ರೆ ಇಂಡಿಯಾ ಸಿಲಿಕಾನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂಡ್ ದಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಇದನ್ನ ನಾವು ಪ್ರೊಜೆಕ್ಟ್ ಮಾಡಕ್ಕೆ ಈ ಪರ್ಟಿಕ್ಯುಲರ್ ಡೆಮಿನಾರ್ ಅಂದು ಇದು 11ನೇ ಎಡಿಷನ್ ಆಫ್ ಡೆಮಿನಾರ್, ಅಂದ್ರೆ ಹೆಚ್ಚು ಕಮ್ಮಿ 22 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಡೆಮಿನಾರ್ ಮಾಡ್ಬೇಕಾದ್ರೆ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಸೆಂಟರ್ ಫ್ಲಾಗ್ಶಿಪ್ ಇವೆಂಟ್. ನಾನು ಅದರಿಂದ ಪ್ರೆಸಿಡೆಂಟ್ ಚೇರ್ಮನ್ ಆಗಿದ್ದೀನಿ. ನನ್ನ ಹೆಸರು HR ಗಿರೀಶ್ ಅಂತ. ಈ ಡೆಮಿನಾರ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಎಕ್ಸ್ಪರ್ಟ್ಸ್ ಅಂಡ್ ವೆರಿ ಎಕ್ಸ್ಪೀರಿಯನ್ಸ್ ರೆಪ್ಯೂಟೆಡ್ ಪ್ರೊಫೆಷನಲ್ಸ್ who will be heading the organizing committee. So it is a very coveted and important position. ಈ ಟೈಮ್ ಡೆಮಿನಾರ್ಗೆ ಆರ್ಗನೈಸಿಂಗ್ ಕಮಿಟಿ ಚೇರ್ಮನ್ ಆಗಿ ಗುರುರಾಜ್ S. ತಳಿ ಅನ್ನೋರು ಈಸ್ ಎ ಇಂಜಿನಿಯರ್ ಅಂಡ್ ಒನ್ ಆಫ್ ದ ಬೆಸ್ಟ್ ಅಂಡ್ ರಿನೌನ್ಡ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ನಮ್ಮ ಭಾರತದಲ್ಲಿ ಅವರಿದ್ದಾರೆ. ಹಾಗೆ ಕ್ವಾಲಿಟಿ ಕಂಟ್ರೋಲ್ ಕನ್ಸ್ಟ್ರಕ್ಷನ್ ಎಷ್ಟು ಮುಖ್ಯ ಆಗಿರುತ್ತೋ ಅದೇ ತರ ನಮ್ಮಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ ಕ್ಲಾಸ್ ಎಕ್ಸ್ಪರ್ಟ್ಸ್ ನಮ್ಮ ಭಾರತದಲ್ಲಿ ಇರೋರು ಡಾಕ್ಟರ್ ನಾಗೇಂದ್ರ ಅಂತ. ಈ ಪರ್ಟಿಕ್ಯುಲರ್ ಈವೆಂಟ್ಗೆ ಅವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ. ಸೊ ಇದನ್ನ ನಾವು ಈ ತಿಂಗಳು 25-26ನೇ ತಾರೀಕು ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಮಾಡ್ತಾ ಇದ್ವಿ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ನಮ್ಮ ಗುರುರಾಜ್ ಸರ್ ಅವರು ಈಗ ತಮಗೆ ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ S. ತಳಿ ಅಂತ. ಡೆಮಿನಾರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇವೆಂಟ್ ಫಾರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಒಂದು ಅಕಾಡೆಮಿಕ್, ಅನದರ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ. ಅದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಲೆಕ್ಚರ್ಸ್ ಮಾಡ್ತೀವಿ. ಸೊ ಲೇಟೆಸ್ಟ್ ಡೆವಲಪ್ಮೆಂಟ್ಸ್, ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಡಿಸೈನ್ ಪ್ರಿನ್ಸಿಪಲ್ಸ್ ಆಫ್ ಬಿಲ್ಡಿಂಗ್ಸ್, ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ ಆನ್ ದಟ್. ಇದೇನಾಗುತ್ತೆ ಅಂದರೆ ಬರೋರಿಗೆ not only they hear about the lectures, but they also see the practical aspects of construction. What are the latest technologies, latest materials which are available for doing the construction. So ಇದರಿಂದ ಎಲ್ಲರಿಗೂ ಬರೋರಿಗೆಲ್ಲ ಬಹಳ ಉಪಯೋಗ ಆಗುತ್ತೆ. ಅದರಿಂದ ಇದನ್ನು ನಾವು 2 ವರ್ಷಕ್ಕೊಂದ್ಸತಿ ಮಾಡೋದ್ರಲ್ಲಿ we bring lot of new technologies, new things to be displayed there for people to absorb, acknowledge and use it for their beneficial purposes. ಇದೇ ಥರ ಬೇಕಷ್ಟು ಮಾಡಿರೋದ್ರಿಂದ ನಮಗೆ ಭಾಳ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇಲ್ಲಿನ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಅವ್ರು ಯಾರ್ಯಾರು ಇದ್ದಾರೋ ಅವರೆಲ್ಲ ಬಂದು ನಮಗೆ ಸ್ಪಾನ್ಸರ್ ಮಾಡ್ತಾರೆ. ಅದರಿಂದ ನಾವು ಈ ಒಂದು ಡೆಮಿನಾರ್ನ 2 ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಇದು as it is already told, it is in Nimans on 25th and 26th of February. You are all welcome there to participate and see how it happens, how we can
spread the news of civil engineering in a bigger way, because civil engineering is one of the very badly ಪ್ರಚಾರ ಮಾಡಿರೋದು. ಅದನ್ನು ನಾವು ಹಾಗೆ ಕಡಿಮೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ.